ಒಂದೊಂದು ಓಲ್ಡ್ ಒಂದು ಚಾನಲ್ ಇತ್ತು, ಇವತ್ತು ನಿಮ್ಮಿಂದ ಸ್ಟಾರ್ಟ್ ಮಾಡೋಣ ಅಂತ. ಈ ಗಿಫ್ಟ್ ಚೆನ್ನಾಗಿದ್ಯಾ? ಇವತ್ತು ಕುಕ್ಕೆಗೆ ಬರೋ ಕಾರಣನೇ ಉಜ್ಜಿತ್ತು. ದೇವಸ್ಥಾನಕ್ಕೆ ತುಂಬಾ ಸಲ ಬಂದಿದೀವಿ, ಇವತ್ತು ಸ್ಪೆಷಲಿ ಅವ್ರ ಮನೆಗೆ ಬರ್ಬೇಕು ಅಂತಾನೆ. ಯಾರು ಬಂದದಣ್ಣ ಮನೆಗೆ? ಕಡಪುನನೆ. ಸಂತೂರ್ ಮಮ್ಮಿ ಅಂತಾನೆ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ಟರ್ ಲಾಂಗ್ ಟೈಮ್ ಬೆಂಗಳೂರು ಕಡೆ ಬಂದಾಗ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ನ್ಯೂ ಚಾನಲ್. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಒಂದೊಂದು ಓಲ್ಡ್ ಒಂದು ಚಾನಲ್ ಇತ್ತು, ಅದರಲ್ಲಿ ಕೂಡ ಹೀಗೆ ನಾನು ಎಲ್ಲಾದರೂ ಹೊರಗಡೆ ಹೋದರೆ ಅಥವಾ ಟ್ರಿಪ್ಸ್ ಅಥವಾ ಕಾಲೇಜಲ್ಲಿ ಏನಾದರೂ ಫಂಕ್ಷನ್ ಆದರೆ ಅಥವಾ ಇನ್ನೇನಾದರೂ ಒಂದು ಒಳ್ಳೆ ಕಂಟೆಂಟ್ ಇರುವ ವಿಡಿಯೋಗಳನ್ನೆಲ್ಲ ಹಾಕ್ತಿದೆ. ಅದರಲ್ಲಿ ಕೆಲವು ಕಾರಣಗಳಿಂದ ಅದನ್ನು ನಾನು ತೆಗೆದೆ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲಪ್ಪೇ. ಒಂದು ಗ್ರೇಟ್ ಪರ್ಸನ್ ಜೊತೆ ಇವತ್ತೊಂದು ವ್ಲಾಗ್ ಸ್ಟಾರ್ಟ್ ಮಾಡುವ. ಈ ಒಂದು ವ್ಲಾಗಿಗೆ ನಂಗೆ ಹೆಲ್ಪ್ ಮಾಡಿದವರು ಆಕ್ಚುಲಿ ಒಬ್ರು ಪರ್ಸನ್ ಇದ್ದಾರೆ, ಅವ್ರನ್ನ ಹೆಸರು ಮೆನ್ಷನ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾನು ಅವರಿಗೊಂದು ಥ್ಯಾಂಕ್ಸ್ ಹೇಳ್ತೇನೆ, ಅದು ಅವ್ರಿಗೆ ಗೊತ್ತಾಗ್ತದೆ ಯಾರು ಅಂತ. ಆಮೇಲೆ ಈ ಒಂದು ವ್ಲಾಗಿಗೆ ಮೇನ್ ಸಪೋರ್ಟರ್ ಆಗಿ ನನ್ನೊಂದಿಗೆ ನನ್ನ ಅಣ್ಣನವರಿಬ್ರು ಇದ್ದಾರೆ, ದೊಡ್ಡಣ್ಣ ಮತ್ತೆ ಚಿಕ್ಕಣ್ಣ. ಸೊ ಚಿಕ್ಕಣ್ಣ ಅಂದ್ರೆ ಆ ಚಿಕ್ಕಣ್ಣ ಅಲ್ಲ, ಈ ಸುರಸುಂದರಾಂಗನಿಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಇದು ನಮ್ದು ಸಣ್ಣಣ್ಣ. ಇನ್ನೊಬ್ರು ನಂಗೆ ವ್ಲಾಗಿಗೆ ಒಳ್ಳೆ ಸಪೋರ್ಟ್ ಮಾಡೋರು ಅಂತ ಹೇಳಿದ್ರೆ ಒಬ್ರು ನಮ್ಮ ಭಟ್ರಿದ್ದಾರೆ, ವರದ ಶಂಕರ ಅಂತ. ಹಾಗೆ ನನ್ನ ಇವಾಗಿನ ಕಾಲೇಜಿನ ಫ್ರೆಂಡ್ಸ್, ಹಾಗೆ ಓಲ್ಡ್ ಕಾಲೇಜಿನ ಫ್ರೆಂಡ್ಸ್, ಹಾಗೆ ಇದಕ್ಕಿಂತ ಮೊದಲಿನ ಕಾಲೇಜಿನ ಫ್ರೆಂಡ್ಸ್, ಮತ್ತೆ ನನ್ನ ಸ್ಕೂಲ್ ಫ್ರೆಂಡ್ಸ್, ಅವರಂತೂ ಫುಲ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಿಮ್ಮ ಹತ್ರನೂ ಬರ್ತೀನಿ. ಮಂಗಳೂರಿನ ಪಂಪ್ವೆಲ್ ಸರ್ಕಲ್ ಬಳಿ ವೆಯ್ಟ್ ಮಾಡ್ತಾ ಇದ್ದೇನೆ ಒಬ್ಬರಿಗೆ. ಸೊ ಯಾರು ಬರ್ತಿದ್ದಾರೆ, ಏನು ಕತೆ, ಇವತ್ತಿನ ವ್ಲಾಗ್ ಸ್ಟಾರ್ಟಿಂಗ್ ಹೆಂಗಿರ್ತದೆ ಅಂತ ನೋಡುವ. ಕಟೀಲ್ ಟೆಂಪಲ್ನ ಮೇಲ್ಗಡೆ ಒಂದು ಲಾಡ್ಜ್ ಇದೆ, ಈ ಲಾಡ್ಜಲ್ಲಿ ಫ್ರೆಶ್ ಅಪ್ ಆಗಿ ಟೆಂಪಲ್ ಒಳಗಡೆ ಹೋಗುವ ಅಂತ. ಸೊ ನನ್ನ ಜೊತೆ ಒಬ್ರು ಗೆಸ್ಟ್ ಇದ್ದಾರೆ, ಯಾರು ಅಂತ ನೋಡುವ. ಕಟೀಲ್ನಲ್ಲಿ ಆಯಿತು ದರ್ಶನ ಎಲ್ಲ ಪಡ್ಕೊಂಡು ಇವಾಗ ಬರ್ತಾ ಇದ್ದೇವೆ. ಇಲ್ಲಿ ನೋಡಿ, ಹಂಸ ಮ್ಯಾಮ್ ಆಲ್ರೆಡಿ ನಿಂತಿದ್ದಾರೆ. ಸೊ ಸೆಲೆಬ್ರಿಟಿ ಬೇರೆ ಯಾರೂ ಅಲ್ಲ, ಹಂಸ ಮ್ಯಾಮ್ ಅವ್ರ ತಂದೆ, ಇದು ಆ ಕಡೆ ಅವ್ರ ಮಗ, ಅದರಿಂದ ಆ ಕಡೆ ಅವ್ರ ಹಸ್ಬೆಂಡು. ಮ್ಯಾಮ್ ನಗ್ತಾ ಇದ್ದಾರೆ, ಸ್ವಲ್ಪ ಲೈಟಾಗಿ ಯೂಟ್ಯೂಬ್ ಮಾಡ್ತಾ ಇದ್ದಾನೆ ಇವನು ಅಂತ. ಇವತ್ತು ನಿಮ್ಮಿಂದ ಸ್ಟಾರ್ಟ್ ಮಾಡೋಣ ಅಂತ. ಮಧ್ಯಾಹ್ನದ ಊಟ ಮಹೇಶ್ ಪ್ರಸಾದಲ್ಲಿ. ಇನ್ನು ನೆಕ್ಸ್ಟ್ ವಿಸಿಟ್ ಕಟೀಲ್ ಆಯಿತು, ಪುತ್ತೂರು ಆಯಿತು. ಇನ್ನು ನೆಕ್ಸ್ಟ್ ವಿಸಿಟ್ ಸುಬ್ರಹ್ಮಣ್ಯ ಹೋಗೋ ಮೊದಲು ಚಿಕ್ಕಮುಳಿಗೊಮ್ಮೆ ಹೋಗುವ. ಚಿಕ್ಕಮುಳಿ ನಮ್ಮ ಮನೆಗೆ ಕರ್ಕೊಂಡು ಹೋಗಲಿಲ್ಲ ಅಂತ ಹೇಳಿದ್ರೆ. ಸೊ ಫಾರ್ ದ ಫಸ್ಟ್ ಟೈಮ್ ಒಂದು ಇಂಡಸ್ಟ್ರಿಲಿರುವವರು ಅಥವಾ ಒಂದು ಸೀರಿಯಲ್ ಮಾಡ್ತಿರುವವರು, ಆ್ಯಕ್ಟ್ರೆಸ್ ಅಂತ ಹೇಳುವವರು ನಮ್ಮ ಮನೆಗೆ ಬರ್ತಿರೋದು ಫಸ್ಟ್ ಟೈಮ್. ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ. ಚಿಕ್ಕಮುಳಿ ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ. ಅದರ ಅಮಾನುಷ ಚರಿತ್ರೆ ಬಗ್ಗೆನೂ ಗೊತ್ತಿರಲಿಲ್ಲ. ತಂದೆ ತಾಯಿ ಇಬ್ರು ಕಾಯ್ತಾ ಇರ್ತಾರೆ. ಅದು ನಮ್ಮ ಊರಿದ್ದು ಸಂಸ್ಕೃತಿ. ನೀರನ್ನ ಕೈಗೆ ಹಿಂಗೆ ಹಾಕೊಂಡು ತಲೆ ಹಂಗೆ ಹಾಕೊಂಡ್ರೆ ಆಯ್ತು. ಕೈ ಇದಕ್ಕಿನ್ನೂ ಬೇಕಾ?
ಈ ಗಿಫ್ಟ್ ಚೆನ್ನಾಗಿದ್ಯಾ? ಹೋಗ್ಬೇಕಿದ್ರೆ ಏನಾದರೂ ನೆನಪಿಗೆ ಅಂತ ಕೊಡ್ತೀನಿ. ನೆಕ್ಸ್ಟ್ ಟೈಮ್ ಮಂಗ್ಳೂರು ಬರಬೇಕಿದ್ರೆ ಮತ್ತೆ ಹೇಳಿ. ಇವಾಗ ಚಿಕನ್ ಎಲ್ಲ ಮಾಡೋಕ್ಕಾಗಲ್ಲ, ಯಾಕೆ ಹೇಳಿ, ಆ್ಯನಿವರ್ಸರಿ ಅದಕ್ಕೋಸ್ಕರ. ಹಾಂ, ಅದು ಹೌದು. ಒಂದ್ಸರಿ ಕೊಳ್ಳೆ ರೋಗ ಬಂದು ಏನಿಲ್ಲ ಅಡಿಕೆ. ಆಮೇಲೆ ಇಲ್ಲಿ ಯಶೋದ, ಓ ಯಶೋದ, ಬಲ್ಲೆ ಪಾತೆ ಪಾಪೆ ಒಂದು ಬಜ್ಜೈ ಬೋಡಿಗೆ ಬಜ್ಜೈ ತೋಜೋಡಿಗೆ ಈ ಬಜ್ಜೆ ಒಂದು ಇತ್ತ ಚೊಲ್ಲುನ ಬಜ್ಜೆ ಅಡ್ಡುಕೋರು ಅಂಡ ಬೊಕ್ಕ ಪರಂದು ಬಜ್ಜೆ ಉಂಡಾ ಪೋಯ್ ಬಚ್ಚಿ ರಜ್ಜೆ ತಿನ್ಯಾರು ಉಂಡಾ ಬಲ ಪೊಯ್ 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 ಅಡಿಕೆ ಸುಳಿದಾದ್ಮೇಲೆ ಈ ತರ ಎಲ್ಲ ಒಳ್ಳೆ ಬರ್ತದೆ ಅಡಿಕೆ. ಕೈ ಹಾಕ್ತಾ ಇದ್ರೆ ಈ ತರ ಬರ್ತದೆ. ಇದೀಗ ಲಾಸ್ಟಿಗೆ ಬಿದ್ದರೆ ಅದ್ರ ಒಳಗಡೆ ಹೀಗಿರ್ತದೆ. ಇದನ್ನು ಕೆಲವರು ತಿಂತಾರೆ, ಹಣ್ಣಡಿಕೆ ತಿನ್ಬೇಕು ಅಂದ್ರೆ ವೀಳ್ಯದೆಲೆ ಎಲ್ಲ ತಿನ್ಬೇಕಿದ್ರೆ ಇದು ಹಣ್ಣಡಿಕೆ ತಿನ್ನೋದು. ಇದು ಸೇಲಿಗೆ ಈಗ ಅಲ್ಲ, ಅವರು ಇದು ಮಾಡ್ತಾ ಇದ್ದಾರೆ, ಸುಲಿತಾ ಇದ್ದಾರೆ. ಈ ತರ ಅಡಿಕೆ ಉಂಟಲ್ಲ, ಈಗ ಅವರಿಗೆ ಕಣ್ಣಿಗೆ ಹಿಡಿಸ್ಬೇಕಾದ್ರೆ ವ್ಯಾಪಾರಸ್ಥರಿಗೆ ಈ ತರ ಅಡಿಕೆ ಬೇಕು. ಹೇಳೋ ಒಳಗಡೆ ಇದು ಸರಿಯಾಗಿ ಒಣಗಿದೆ ಅಂತ ಹೇಳಿ ಲೆಕ್ಕ. ಇದು ಅಕಸ್ಮಾತ್ ಎಲ್ಲಾದ್ರೂ ನೋಡಿ ಹೀಗೆ ಇಲ್ಲಿ ಕಣ್ಣಲ್ಲಿ ಬಂದು ಈ ಚೆಪ್ಪಿಂದ ಬಿಟ್ಟ ತಕ್ಷಣ ಹೀಗೆ ಬಂದ್ರೆ ಇದೆಲ್ಲ ಕುಂಬು ಕುಂಬು ಕಾಣ್ತದೆ, ಕಪ್ಪು. ಮತ್ತೆ ಪಟಾರ ರೇಟ್ ಅಂತೇಳಿ ಮತ್ತೊಂದು ರೇಟ್, ಸೆಕೆಂಡ್ ರೇಟ್. ಪರಂದು ಕೊಕ್ಕೊಂಡ ಹಣ್ಣಾಗಿದೆ ಆಲ್ಮೋಸ್ಟ್, ಕೆಲವೊಂದೆಲ್ಲ ಹಣ್ಣಾಗಿದೆ. ಅದು ಒಂಥರ ಸೈಡ್ ಬಿಸ್ನೆಸ್. ಏಷ್ಯ ಕಂಡೋಡು ನಿನ್ನಂಚಿನ ಒಂದೇ ಪೀಸು ಪುಲ್ ಮಾರಾಯ. ಹೋದವೆ ಇಲ್ಲೇ ಇಲ್ಲಿ ತನಕ ಕಾರಲ್ಲಿ ಇದ್ದನ್ನ ಡೌಟಾ? ಹೋಗೋಣ. ಇಲ್ಲ ಅದೇನು ಮಾಡೋಣ, ನಾ ಇದ್ದೇನೆ ನೀ ಹಂಸಗಮನೆಯೇ ನಿನ್ನ ಹಂಸದ ನಡಿಗೆಗೆ ಅವ್ರಿಗೆ ತಿನ್ಸಿದ್ದ. ವೆಲ್ಕಮ್ ಟು ಮೈ ಅಂಬಾರಿ. ಹಾಂ, ಬಿದ್ದಿದೆ. ಹೌದಾ? ಸರಿ. ಅದು ಚಿಕ್ಕದಲ್ಲ, ಇದು ಸ್ವಲ್ಪ ಯಾವ ಕಡೆ ಹೋಗಲು ಅಂತ ಗೊತ್ತಿಲ್ಲ. ಅಂಕಲ್ಗೆ ಇಷ್ಟ ಆಯ್ತಾ? ಹಾಂ, ಇನ್ನೊಂದ್ಸರಿ ಬಂದಾಗ ಹೇಳಿ. ಇನ್ನೊಂದ್ಸರಿ ಬಂದಾಗ ಮನೇಲೆಲ್ಲ ಸ್ಪೆಷಲ್ ಮಾಡುವ. ಈ ಸರಿ ನಾನ್ ವೆಜ್ ಏನು ಮಾಡಲಿಕ್ಕೆ ಆಗಿಲ್ಲ, ಅಂದರೆ ಆ್ಯನಿವರ್ಸರಿ ಬೇರೆ, ಟೆಂಪಲ್ ಬೇರೆ. ಒಂದು ಮಳೆ ಬೆಲ್ಲು
ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನನು ಮಾತಾಡಿವೆ ಭಾವನೆ. ಇದು ದೇವ್ರ ಮನೆ. ಆಮೇಲೆ ಇದು ಅಣ್ಣನ ರೂಮು, ಇವಾಗ ಹೋಗಿರೋದು ಅಣ್ಣನ ರೂಮ್. ಇದು ಕಿಚನು, ಅವ್ರಿಗೆ ತೋರ್ಸಮ್ಮ. ಸ್ಟವ್ ಇದು, ಅದು ನಮಗೆ ಅಕ್ಕಿ ಎಲ್ಲ ಇಡ್ಲಿಕ್ಕೆ ಅಕ್ಕಿ ಸ್ಟೋರ್ ರೂಮ್ ಅದು. ಇದೊಂದು ರೂಮು, ಇದು ಅಪ್ಪ ಅಮ್ಮಂದು. ಇಲ್ಲಿ ಒಂದು ಸಣ್ಣ ರೂಮ್ ಇದೊಂದು. ಇದು ನಂದು ರಾಜ. ಅವತ್ತಲ್ಲ ಅಜ್ಜಿದು. ಅಜ್ಜಿ ಇದ್ರು, ಅವ್ರು ತೀರ್ಕೊಂಡ್ಮೇಲೆ ನಾನು ಈಗ ಈ ರೂಮಲ್ಲಿ. ಕರೆಕ್ಟ್ ಆಗಿದೆಲ್ಲ, ಜಾಕೆಟ್ಸ್ ಎಲ್ಲ ನಿಲ್ಕೊಂಡು. ಅದು ವಾಶ್ರೂಮ್ ಅಂದ್ರೆ ಬಾತ್ರೂಮ್ ಟಾಯ್ಲೆಟು. ಈ ಕಡೆ ಇನ್ನೊಂದು ರೂಮ್ ಇದೆ ನಮ್ಮಲ್ಲಿ, ಓ ಈ ಕಡೆ ನೋಡಿ, ಆ ಕಡೆನೆ. ಅಂದ್ರೆ ನಾನು ಇಲ್ಲೇ ಇರುತ್ತಲ್ಲ, ಇದನ್ನ ನಾವು ಯಾವಾಗಲೂ ಇದು ತೊಳಿತೇವೆ. ಇದು ಗ್ಯಾಸ್, ಎರಡು ಕಿಚನ್ ಇದೆ. ನೋಡಿ, ಅದು ಈಗ ನಾನು ಅಲ್ಲೆಲ್ಲ ಈಗ ಹಾಕಿಟ್ಟೆಲ್ಲ, ಇದನ್ನು ತಿನ್ಲಿಕ್ಕೆ ನಾನು ಕರ್ತದ್ದು ಗೆಣಸು, ಮರಗೆಣಸು. ಇದನ್ನು ತಿನ್ನುವ ಅಂತ ಕರ್ತದ್ದು ನಾನು. ಅದಕ್ಕೆ ನೋಡಿ ಇದು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದ ನಮ್ಮ ಅಪ್ಪಗೆ ಇಷ್ಟ ಇದು. ಹೌದಾ? ಹಾಗಾದ್ರೆ ಈಗ ಅದು ತಿನ್ನುವ. ಅದಕ್ಕೆ ಇಲ್ಲಿ ಯಾರು ಇಲ್ಲೇ ಊಟ ಮಾಡ್ತಾರೆ, ಇಲ್ಲೇ ನಿದ್ದೆ ಮಾಡ್ತಾರೆ. ಆದರೆ ರಾತ್ರಿ ಇರಲ್ಲ, ರಾತ್ರಿ ಅವರವ್ರ ಮನೆಗೆ ಹೋಗ್ತಾರೆ. ಮಧ್ಯಾಹ್ನ ಎಲ್ಲ ರೆಸ್ಟ್ ಮಾಡೋದೆಲ್ಲ ಇದೇ ಜಾಗದಲ್ಲಿ. ಅದು ನಮ್ಮ ತುಳುನಾಡ ಕಲ್ಚರ್. ಹಂಗೆ ಫ್ರಂಟ್ ಉಲ್ಟಾ ಹಂಗೆ. ಇನ್ನೊಂದು ಇದು ಇಟ್ಕೊಂಡ್ರೆ ಆಯ್ತು. ಅದು ಬಟ್ಟೆ ನಾನು ಇಟ್ಕೊಂಡಲ್ಲ. ಜಾಸ್ತಿ ಗಲಾಟೆ ಮಾಡಿದ್ರೆ ಅಷ್ಟೇ. ನಂಗೆ ಇದು ತುಳುವಲ್ಲಿ ಹೇಳ್ಕೊಡಿ. ಜಾಸ್ತಿ ಗಲಾಟೆ ಮಾಡ್ತದೆ ಆತೆ. ಜಾಸ್ತಿ ಗಲಾಟೆ ಮಂತುಂಡ ಆತೆ. ಜಾಸ್ತಿ ಗಲಾಟೆ ಮಂತುಂಡ ಆತೆ. ಕಡುಪುನನೆ ಹೇಳಿ. ಕಡುಪುನನೆ ಅಂದ್ರೆ ಕಡ್ದಾಕ್ಬಿಡ್ತೀನಿ. ಧನ್ಯವಾದಗಳು. ನಾನು ಹೇಳ್ಬೇಕು ಧನ್ಯವಾದಗಳು ಅಂತ. ಹಾಲ್ ಕರಿಯೋದು, ಹಸುನ ಮೇಯಿಸ್ಕೊಂಡ್ ಬರೋದು, ಆಮೇಲೆ ತೋಟ ಹೋಗೋದು ಎಲ್ಲ ಮಾಡ್ತೀಯ. 4 ದಿವಸ ಯಾರು ಬಂದದಣ್ಣ ಮನೆಗೆ? ಬಿಗ್ ಬಾಸ್. ಹೌದಿಯಾ? ಹೋಗಿ ಬಾ. ಹಂಸ ನಿನ್ನ ಕರ್ಕೊಂಡೋದೆ ಕಡ, ನಿನ್ನ ಕರ್ಕೊಂಡೋದೆ ಹಂಸ. ಔಟ್ ಸೈಡ್ ಆತೆ ಇನ್ನು ಮನೆನಾ? ಕ್ಯಾರ್ ಇಲ್ಲಲ್ಲ. ಭಾವನಿಂದ ಮೀಡಿಯಾ ಬಂದಿದೆ ಮನೆಗೆ. ಸೊ ಒಂದು ಸಣ್ಣ ಇಂಟರ್ವ್ಯೂ ಮಾಡುವಂತ. ಕಳೆದ ವರ್ಷದ ಬಿಗ್ ಬಾಸ್ ನಲ್ಲಿ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದ ಚೆಲುವೆ, ಜೊತೆಗೆ ಅದ್ಭುತ ನಟಿ ಕೂಡ. ನೋಡೋದಕ್ಕೆ ಬ್ಯೂಟಿಫುಲ್ ಆಗಿದ್ದಾರೆ. ನಿಜ ನಮ್ಮ ಸುಳ್ಳು ತಾಲೂಕಿನ ಗುತ್ತಿಗಾರಿಗೆ ವಿಸಿಟ್ ಮಾಡಿದ್ದಾರೆ. ಲಾಸ್ಟ್ ಇಯರ್ನ ಬಿಗ್ ಬಾಸ್ ಕಂಟೆಸ್ಟೆಂಟ್ ಹಂಸಾ ಗೌಡ. ಹಲೋ ಮ್ಯಾಮ್. ನಾನು ಪುತ್ತೂರ್ಗೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ, ಗೌಡ ಸಂಘದ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅಲ್ಲಿ ಉಜಿತ್ ಅವ್ರ ಪರಿಚಯ ಆಯ್ತು. ಸೊ ಆಗ್ಲಿಂದ ನಾವು ಟಚ್ ಅಲ್ಲಿ ಇದ್ವಿ. ಅಂದ್ರೆ ಅವರು ತುಂಬಾ ಆತ್ಮೀಯವಾಗಿ ಇವತ್ತು ಸ್ಪೆಷಲಿ ಅವ್ರ ಮನೆಗೆ ಬರ್ಬೇಕು ಅಂತಾನೆ ಉಚಿತ ಬಿಡ್ಬೇಡಿ ನೀವು. ಅಂದ್ರೆ ಮಂಗಳೂರದ ಸ್ಪೆಷಾಲಿಟಿ ಏನಂದ್ರೆ ಸುತ್ತಮುತ್ತ ಇವತ್ತು ಕುಕ್ಕೆಗೆ ಬರೋ ಕಾರಣನೇ ಉಜ್ಜಿತ್ತು. ದೇವಸ್ಥಾನಕ್ಕೆ ತುಂಬಾ ಸಲ ಬಂದಿದೀವಿ. ಇವತ್ತು ಸ್ಪೆಷಲಿ ಅವ್ರ ಮನೆಗೆ ಬರ್ಬೇಕು ಅಂತಾನೆ ಬಂದಿತ್ತು. ಹೌದು. ಹಂಸ ಅವ್ರು ಹೇಳ್ತಾ ಇದ್ರು, ನಾನು ಈ ಒಂದು
ಊರಿಗೆ ಬರೋದಿಕ್ಕೆ ಕಾರಣ ಉಜಿತ್ ಅವರು ಅಂತ. ಗುತ್ತಿಗಾರಿನ ಚಿಕ್ಕಮುಳಿ ಮನೆಯ ಉಜಿತ್ ಅವರು ಆಕ್ಚುಲಿ ಇಲ್ಲ ಕಟ್ ಹಾಕಿದ್ದಾರೆ. ಇನ್ನೊಂದ್ಸರಿ ಹೇಳಿ. ನಾಯಿ ಹಿಡೀರಿ. ಕಟ್ ಹಾಕಿದ್ದಾರೆ. ಹಾ, ಇದು ಫ್ಯಾಮಿಲಿದು ಮನೆ ಇದೆ ಅಂತ ಹೇಳುದಲ್ಲ, ಮೀಟಿಂಗ್ ಎಲ್ಲ ಇದ್ರೆ ಇಲ್ಲೇ ಊಟ ಎಲ್ಲ ಇಲ್ಲೇ ಮಾಡೋದು. ಎಲ್ಲ ಬರ್ತಾರೆ, ಇಡೀ ಫ್ಯಾಮಿಲಿ ಬರ್ತಾರೆ. ಅದು ಅಜ್ಜಿ ಅಪ್ಪನ ಅಮ್ಮ. ಇದು ದೊಡ್ಡಪ್ಪ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ಅವ್ರದ್ದು ಹಸ್ಬೆಂಡು. ಇವ್ರು ಇನ್ನೊಂದು ದೊಡ್ಡಪ್ಪ ಇದ್ರು, ಮದುವೆ ಆಗಬೇಕು ಮೊದಲೇ ತೀರೋಗಿದ್ದಾರೆ. ಇವರ ಅತ್ತೆ ಅಂದರೆ ಅಪ್ಪಂದು ಅಕ್ಕ. ಇವಾಗ ಇರೋದು ಅಪ್ಪ. ಇಷ್ಟು ಜನ ಇದ್ದಾರೆ ಟೋಟಲ್ ಮಕ್ಕಳು. ಇದೊಂದು ಹಾಲ್. ಹಾ, ಮೇಲ್ಗಡೆ ಫುಲ್ ಸ್ಟೋರ್ ಹೌಸ್ ತರ. ಹಾ, ಫುಲ್ ಕೂರೋದು ಉದ್ದಕ್ಕೆ. ಅಲ್ಲ, ಇದೇ ಮನೇಲಿ ಆಗೋದು. ಈಗ ಫ್ಯಾಮಿಲಿದು ಎಂತ ಫಂಕ್ಷನ್ ಇದ್ರು ಕೂಡ ಇಲ್ಲ, ಅಂದ್ರೆ ದೈವಗಳದು ದೇವ್ರದ್ದು ಏನಾದ್ರು ಅದಿದ್ರೆ ಇದೇ ಮನೇಲಿ. ಹಾ, ಗಾಂಧಾರಿ ಮುಂಚಿ ಅಂತ ಹೇಳ್ತೀವಿ ನಾವು, ಚಿಕ್ಕದು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಹಾ, ತುಂಬಾ ಖಾರ. ಸೊ ಇದು ನಮ್ದೇ ಪಾರ್ಟಿ, ಬಟ್ ನಾವಲ್ಲ. ಹೋಗೋಣ. ಫುಲ್ಲು ವೈಟ್ ಇತ್ತ ಅಂತ. ಇದು ನೀರು ದೋಸೆ ಮತ್ತೆ ಚಿಕನ್ ಕರಿ ನೆಕ್ಸ್ಟ್ ಟೈಮ್ ಬಂದಾಗ. ಹಂಸವೇ ಹಾಡುವ ಈಗ ಮೀಡಿಯಾದವ್ರು ಹೋದ್ರು, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಈಗ ಆಫ್ ರೋಡ್ ಬೇರೆ ಹೋಗಿ ಬಂದೆ, ಚೆನ್ನಾಗಿದೆ. ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ನಿಮ್ಮದು ಎಕ್ಸ್ಪೀರಿಯನ್ಸ್? ಮೀಡಿಯಾದವ್ರು ಹೋದ್ರಲ್ಲ, ನಾನೇ ಇವಾಗ ಮೀಡಿಯಾ. ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ಟರ್ ಲಾಂಗ್ ಟೈಮ್ ಮಂಗಳೂರು ಕಡೆ ಬಂದಾಗ. ಅದು ಇಲ್ಲಿ ಕುಕ್ಕೆಗೆ ಬಂದ್ಬಿಟ್ಟೋದಂತೂ ಫಸ್ಟ್ ಟೈಮ್ ಈ ಥರ ಆಫ್ ರೋಡ್ ಹೋಗಿ ತೋಟ ಎಲ್ಲ ನೋಡಿಕೊಂಡು ಲೈಕ್ ಒಂದು ಫುಲ್ ಡೇ ಬ್ಯುಸಿ ಆಗಿದ್ದು ಆ್ಯಕ್ಟಿವ್ ಆಗಿ ಎಂಜಾಯ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಬರ್ತೀರಲ್ಲ? ಖಂಡಿತ ಬರಲೇಬೇಕು. ನೀರು ದೋಸೆ. ಓಕೆ.